ಇವತ್ತು ಜಾತಿ ಗಣತಿ ಬಗ್ಗೆ ಈಗಾಗಲೇ ಬೆಳಗ್ಗಿನಿಂದ ಸಾಕಷ್ಟು ಚರ್ಚೆಗಳೇನು ಪ್ರಾರಂಭ ಆಗಿದೆ. ಕಾಂತರಾಜು ಅವರ ವರದಿ ಕಳೆದ 10 ವರ್ಷದಿಂದ ಸಿದ್ದರಾಮಯ್ಯನವರೇ ಈ ಹಿಂದೆ ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕಾಂತರಾಜು ವರದಿ ಹೊರಡಿಸಬೇಕು ಅಂತಕ್ಕಂಥದ್ದು ಒಂದು ಆಯೋಗ ಸೃಷ್ಟಿ ಮಾಡಿ ಇವತ್ತೇನು ಈ ಜಾತಿ ಗಣತಿಯ ಸಮೀಕ್ಷೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಮುಂದಾದರು. ಇಲ್ಲಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಜಾತಿ ಗಣತಿ ಅಂತಕ್ಕಂಥದ್ದನ್ನೇನು ಹೇಳ್ತಾ ಇದ್ದಾರೆ, ಇಲ್ಲಿ ಪ್ರತಿಯೊಂದು ಸಮುದಾಯಗಳಿಗೂ ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಉದ್ಯೋಗದಲ್ಲಿರ್ಬೋದು, ಇವೆಲ್ಲದರ ಕಡೆ ಕೂಡ ಶಕ್ತಿಯನ್ನು ತುಂಬಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಆದರೆ ಇದು ಎಷ್ಟರ ಮಟ್ಟಕ್ಕೆ ಈ ಜಾತಿ ಗಣತಿ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಇವತ್ತು ಮೂಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಕೂಡ. ಏಕೆಂದರೆ ಈ ಸರ್ವೆ ಅಂತ ಇವರೇನು ಸಮೀಕ್ಷೆ ಅಂತ ಏನು ಹೇಳ್ತಾ ಇದ್ದಾರೆ, ಈ ಸರ್ವೆ ರಿಪೋರ್ಟ್ನಲ್ಲಿ ಎಷ್ಟು ಮನೆಗಳಿಗೆ ಇವರು ಹೋಗಿ 7.5 ಕೋಟಿ ಕನ್ನಡಿಗರ ಮನೆಗಳಿಗೆ ಎಷ್ಟು ಮನೆಗಳಿಗೆ ಹೋಗಿದ್ದಾರೆ, ಎಷ್ಟು ಮನೆಗಳಿಗೆ ತೆರಳಿ ಅಕ್ನಾಲೆಡ್ಜ್ಮೆಂಟ್ ಬಡಿಸ್ಕೊಂಡಿದ್ದಾರೆ. ಹೋಗಲಿ, ನಮ್ಮ ಮನೆಗಂತೂ ಯಾರೂ ಬಂದಿಲ್ಲ, ದೇವೇಗೌಡರು ಸಾಹೇಬ್ರ ಮನೆಗೆ ಯಾರೂ ಹೋಗಿಲ್ಲ. ಇನ್ನೂ ಅನೇಕ ಜನ ಇವತ್ತು ಇವಾಗ ನೀವು ನಮ್ಮ ಪಕ್ಕದ ಮನೆಗೆ ಹೋಗಿ, ಆ ಕಡೆ ಮನೆಗೆ ಹೋಗಿ, ಈ ಕಡೆ ಮನೆಗೆ ಹೋಗಿ, ಹಿಂದೆ ರೋಡ್ಗೆ ಹೋಗಿ, ಅಥವಾ ನಿಮ್ಮ ಮನೆಗೆ ಯಾರು ಬಂದಿದ್ರೇನೋ ನನಗೆ ಗೊತ್ತಿಲ್ಲ. ಆದರೆ ಕೇವಲ ಈ ಸಮೀಕ್ಷೆ ನಡೆದಂತ 40 ದಿನಗಳಲ್ಲಿ ರಾಜ್ಯವನ್ನು ಕವರ್ ಮಾಡೋಕ್ಕಾಗತ್ತಾ ಅಂತ ನೋಡಿ. ಈ ಸಮೀಕ್ಷೆ ಅತ್ಯಂತ ಅನ್ಸೈಂಟಿಫಿಕ್ ಮೆಥಡ್ನಲ್ಲಿ ಆಗಿರ್ತಕ್ಕಂಥದ್ದು. 7.5 ಕೋಟಿ ಕನ್ನಡಿಗರ ಮನೆಗಳಿಗೆ ಅವರು ಹೋಗಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಏಕೆಂದರೆ ಯಾರನ್ನು ಕೇಳಿದ್ರು ಕೂಡ ಈಗ ಕಾಂಗ್ರೆಸ್ನ ಸ್ವಪಕ್ಷದ ಸಚಿವರುಗಳೇ ಬಹುಶಃ ಇವತ್ತೇನು ಸಂಪುಟದಲ್ಲಿ ಇವತ್ತು ಕೆಲವೊಂದಷ್ಟು ಈ ಮಂಡನೆ ಬಗ್ಗೆ ಇತ್ಯರ್ಥ ಆಗಬೇಕಾಗಿತ್ತು. ಆದರೆ ಅಲ್ಲೂ ಬಹುಶಃ ಇಂಟರ್ನಲಿ ಸ್ವಪಕ್ಷದ ಸಚಿವರುಗಳೇ ಬಹುಶಃ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ಬಹುಶಃ ಅತಿ ಶೀಘ್ರದಲ್ಲಿ ಈಗ ಇವೆಲ್ಲ ವಿಚಾರವೂ ಕೂಡ ಹೊರಗೆ ಬರ್ಬೋದು, ನಿಮ್ಮ ಮೂಲಕನೇ ಹೊರಗೆ ಬರಬೇಕಾಗಿರ್ತಕ್ಕಂಥದ್ದು ಬರುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಪಕ್ಷದ ಶಾಸಕರಾಗಲಿ, ಯಾರಿಗೂ ಕೂಡ ಮಂತ್ರಿಗಳಿಗಾಗಲಿ ಇದು ಸಮಾಧಾನ ತಂದುಕೊಟ್ಟಿರ್ತಕ್ಕಂಥ ವರದಿ ಅಲ್ಲ. ಇದು ಸುಮ್ಮನೆ ರಾಜಕೀಯವಾಗಿ ನಿಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ವರದಿಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.